ಹೊಟ್ಟೆ ಮೇಲೂ ಹೊಡೆದ್ಬಿಟ್ರು. ಅನ್ನ ನೀರು ಇಲ್ದಿರ ಫುಟ್ಪಾತ್ ಅಲ್ಲಿ ಕೂತಿದೀವಿ. ಹೆಂಗ್ ಐಟಮ್ ಎತ್ತಿ 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 ಅಲ್ಲಿ ಬಿಸಾಕಿದೀವಿ ನೋಡಿ. ನಾವೇನು ಸಾವುಕಾರ ದುಡ್ಡಿರೋರ ಏನು ಇಲ್ಲ. ಬಡವರೆಲ್ಲ ಬೇಡವಾ? ಬಡವ್ರು ಇರೋದ್ ಬೇಡವಮ್ಮ. ಇವಾಗ ನಮ್ಮ ಹೊಟ್ಟೆ ಎಷ್ಟು ಉರಿತಾ ಐತೆ ಗೊತ್ತಾ? ಅವ್ರ ಮನೆ ಹಾಳಾಗ್ ಹೋಗಲ್ವಾ? ಅವ್ರಿಗೆ ಹಂಗೆ ಹೊಟ್ಟೆ ಉರಿ ಅಲ್ವಾ? ಅವ್ರು ಹಂಗೆ ಹೊಟ್ಟೆ ಉರ್ದು ಹಾಳಾಗಿ ಹೋಗ್ಬಿಡ್ತಾರೆ. ನಮ್ಮಂತವ್ರು ಹೊಟ್ಟೆ ಮೇಲೆ ಹೊಡೆದ್ರೆ ಚೆನ್ನಾಗಿರಲ್ಲ. ಅವರು ಎಲ್ಲ ಹುಟ್ಟು ಬೆಳೆದಿದ್ದು ಇಲ್ಲೇ, ನಮ್ಮ ಮಕ್ಕಳು ಹುಟ್ಟು ಬೆಳೆದಿದ್ದು ಇಲ್ಲೇ, ನಮ್ಮ ಮಕ್ಕಳು ಹುಟ್ಟು ಬೆಳೆದಿದ್ದು ಇಲ್ಲೇಮ್ಮ. ನಾವ್ ಎಲ್ಲಿಗೆ ಹೋಗೋಣ? ಇಲ್ಲ, ನಮಗ್ ಮನೆ ಮಠ ಏನು ಇಲ್ಲಮ್ಮ, ಸ್ವಂತ ಬಂತ ಏನಿಲ್ಲ. ಫುಟ್ಪಾತಲ್ಲೇ ಜೀವನ ಮಾಡೋರು ನಾವು. ನಮ್ಮನ್ನೇ ಈ ರೀತಿ ನಿಲ್ಲಿಸ್ಬಿಟ್ರಲ್ಲ, ಒಳ್ಳೇದಾಗುತ್ತಮ್ಮ ಅವ್ರಿಗೆ? ಹೇಳಿ, ಒಳ್ಳೇದು ಯಾವತ್ತೂ ಆಗಲ್ಲ. ಅನ್ನ ಇವಾಗ ಹಾಳಾಗಿ ಹೋಗ್ಬೇಕು. ಎಲ್ಲ ಹೊಡೆದಾಕ್ತವ್ರೆ. ನಮಗೆ ಎಲ್ಲಿ ದಾರಿ? ಗೌರ್ಮೆಂಟ್ ನಮ್ಗೆ ದಾರಿ ತೋರಿಸ್ಬೇಕು. ನಾಳೆ ನಾವು ಮಕ್ಕಳು ಬರೀ ಸಾಕಿದ್ರೆ ಎಲ್ಲಿಂದ ಸಾಕೋದು? ಎಲ್ಲ ಎತ್ತು ರೋಡಕ್ಕೆ ಸಾಕ್ಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ. ಅದರಿಂದ ಗೌರ್ಮೆಂಟ್ ನಮ್ಗೆ ಏನಾದ್ರು ದಾರಿ ಮಾಡಿ ಕೊಡಬೇಕು. ಅದನ್ನೇ ಬೇಡ್ತದೆ. ಅದಕ್ಕೆ ಭಾಳ ತೊಂದರೆ ಆಯಿತು. ಏನು ಹೇಳಿದ್ರು ಗೊತ್ತಾ? ಇದೆಲ್ಲ 50 ವರ್ಷ ಅಂಗಡಿ. ನಾವು ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗೆಲ್ಲ ಹೊಟ್ಟೆ ಉರಿತಿದೆ. ಎಲ್ಲ ನಮ್ಮ ಹೊಟ್ಟೆ ಮೇಲೆ ಹೊಡೆದಿದ್ದು. ಇದು ಸ್ಟೇಷನಲ್ಲಿ ಹೊಡೀಲಿ, ಇಲ್ಲ ಗೋಲಿ ಫೈರ್ ಮಾಡಲಿ, ಅದು ಬೇರೆ ಲೆಕ್ಕ. ಇದು ಹೊಡೆದಿರೋದು ಯಾವ ಥರ ಹೇಳಿ? ಹೊಟ್ಟೆ ಮೇಲೆ ಹೊಡೆದಾಗಿ ಎಷ್ಟು ಸಾವಿರಾರು ಜನ ಜೀವನ ಆಗ್ತಿತ್ತು ಇಲ್ಲಿ. ಆದ್ರೂ ಅದು ಇದು ಮಾಡಲಿಲ್ಲ ಅವರು. ಹಂಗೆ ಭಾಳ ಇದು ಮಾಡಿಬಿಟ್ಟು ವಾರ್ನಿಂಗು ಕೊಡಲಿಲ್ಲ. ಇದಕ್ಕೆ ಒಂದೇ ಸರಿ ಡೆಮಾಲಿಷನ್ ಮಾಡಿ. ಮೇಡಮ್ ಆ ಕಡೆ ಅಂಗಡಿಯಿಂದ ಹೇಳಿದ್ದು ಮೇಡಮ್, ಈ ಕಡೆ ಅಂಗಡಿಯಿಂದ ಹೇಳೇ ಇಲ್ಲ ಅವರು. ಇದು ತುಂಬ ದಿವಸದಿಂದ ಗುಂಡೂರು ಪರೇಡಿಂದ ಇದು ಅಂಗಡಿ ಇರೋದು. ಆವಾಗಲಿಂದ ಮಾಡಿಬಿಟ್ಟು ಈ ಥರ ಮಾಡಿದ್ದಾರೆ. ಬೇಜಾರಾಗ್ಬಿಟ್ಟು ತುಂಬ. ಎಲ್ಲ ಜೀವನ ಮಾಡ್ಬೇಕಂದ್ರೆ ಭಾಳ ಕಷ್ಟ ಇವರಿಗೆ. ಒಂದೊಂದು ಅಂಗಡೀಲಿ ಒಂದು 10 ಜನ ಜೀವನ ಮಾಡ್ತಿದ್ರು ಮೇಡಮ್ ಅವರೇ. ಅವ್ರಿಗೆಲ್ಲ ಈ ಥರ ಮಾಡಿಬಿಟ್ಟಿದ್ದಾರೆ. ತುಂಬ ಬೇಜಾರಾಗಿದೆ ಮೇಡಮ್ ಅವರೇ. ಹೌದು ಮೇಡಮ್ ಅವರೇ. ಏನೋ ಒಂದು ಇದು ಏನು ಗೊತ್ತಾ, ಬೇರೆ ಕಡೆ ಹಳ್ಳಿಲಾದರೆ ಜಮೀನಲ್ಲೋ ಎಲ್ಲೋ ಕೂಲಿ ಗಿಲಿ ಮಾಡ್ಕೊಂಡು ತಿಂತಾರೆ. ಇವ್ರಿಗೇನು ಬರಲ್ಲ, ಕೂಲಿನೂ ಬರಲ್ಲ, ಏನಿಲ್ಲ. ಈ ಬಿಸ್ನೆಸ್ಸಲ್ಲೇ ಇವ್ರು ಮಾಡ್ತಾರೆ ಜೀವನ. ಈ ಥರ ಮಾಡಿಬಿಟ್ರೆ ಭಾಳ ತುಂಬ ಬೇಜಾರಾಗುತ್ತೆ. ಜಾಗ ಇಲ್ಲಿಗೆಲ್ಲ ಅಂದರೆ 50 ವರ್ಷದಿಂದ ಏನು ಮಾಡ್ತಾಯಿದ್ರು ಮೇಡಮ್ ಅವರೇ? 50 ವರ್ಷದಿಂದ ಇತ್ತಲ್ಲ, ಅದಕ್ಕಿಂತ ಮುಂಚೆನೇ ಮಾಡ್ತಿದ್ರೆ ಲೀಗಲ್ಲು ಅಂತ ಹೇಳ್ಬಿಟ್ಟು ಅದೊಂಥರ ಲೆಕ್ಕ. ಇವರೆಲ್ಲ ಜೀವನ ಇದ್ರ ಮೇಲೆ ಸೆಟ್ ಮಾಡ್ಕೊಂಡಿದ್ರು ಅವರು. ಈ ಥರ ಮಾಡ್ತಾ ಇದ್ದಾರೆ. ಅಯ್ಯೋ ಹೇಳ್ತೀರ ಪಾಪ. ತುಂಬ 10 ಗಂಟೆ 11 ಗಂಟೆ ವ್ಯಾಪಾರ ಮಾಡೋರು ನೈಟು. ಇಲ್ಲಿಗೆಲ್ಲ ಅಂತ ಎಲ್ಲರಿಗೂ ಗೊತ್ತು. ಬಟ್ಟು 50 ವರ್ಷ ಹೆಂಗೆ ಬಿಟ್ಟಿದ್ರು ಮತ್ತೆ? ಎಲ್ಲ ಬಿಸ್ನೆಸ್ ಎಲ್ಲ ಸೆಟ್ ಮಾಡ್ಕೊಂಡು ಅವ್ರು ಇದು ಮಾಡ್ಕೊಂಡು ಜೀವನದ ಮೇಲೆ ಇದು ಮಾಡ್ತಿದ್ರು. ಆದರೂ ಇಲ್ಲಿಗೆಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೊಡಿತಾರೆ. ಆವಾಗೇನು ಹೇಳಿಲ್ಲ ನಾನು.